ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನಾನು ತೋರಿಸೋ ದಾರಿಲಿ ಬಾ, ನಿನ್ನ ಕಾರ್ಯ ಸಾಧನೆಗೆ ನಾನು ಸಹಾಯ ಮಾಡ್ತೀನಿ. ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳು ತಮ್ಮ ಮಗನಿಗೆ ನಿಶ್ಚಯ ಮಾಡಿರೋ ಹುಡುಗಿ ತ್ರಿಪುರ ಸುಂದರಿ ತದ್ರೂಪಿದ್ದಾಗಿದ್ದಾಳಲ್ಲ ಇವಳು. ಈ ರಾಜ್ಯದ ಎಲ್ಲ ರಾಜರುಗಳು ಸ್ಥಾಪಿತವಾಗಿರುವ ಈ ಶ್ರೀಚಕ್ರದ ಉಪಾಸನೆ ಮಾಡುತ್ತಾ ಬಂದಿದ್ದರು. ಹಾಗಾಗಿ ಈ ರಾಜ್ಯವನ್ನು ಅತ್ಯಂತ ಮಹಾರಥರೂ ಪ್ರವೇಶಿಸಲಾರದಂತೆ ಶ್ರೀಚಕ್ರದ ಪ್ರಭೆಯು ರಾಜ್ಯವನ್ನು ಸದಾ ಕಾಯುತ್ತಿತ್ತು. ಅಮ್ಮ, ತಾಯೇ ತ್ರಿಪುರ ಸುಂದರಿ, ಜಗಜ್ಜನನಿ, ಸರ್ವರಕ್ಷಕಳಂತೆ ನಮ್ಮನ್ನು ತಲೆತಲಾಂತರಗಳಿಂದ ಕಾಯುತ್ತಿರುವ ಶ್ರೀಚಕ್ರವನ್ನು ಕೊಟ್ಟಿರುವೆ. ನೀನು ಕೊಟ್ಟ ಸೌಭಾಗ್ಯವನ್ನು ಪಡೆದ ನಾವು ನಿನಗಾಗಿ ಏನೂ ಕೊಡಲಿಲ್ಲ. ಅದಕ್ಕಾಗಿ ಇದು ಅಪ್ಪಾಜಿ ನನ್ನ ಜನ್ಮದಿನದ ಉಡುಗೊರೆಯಾಗಿ ತಂದಿರುವ ಈ ಅಪೂರ್ವ ಹಾರ. ತಾಯೇ, ಇದನ್ನು ನಿನಗೇ ಅಲಂಕರಿಸುತ್ತಿದ್ದೇನೆ. ನನಗಿಂತ ಹೆಚ್ಚಾಗಿ ನಿನಗೇ ಶೋಭಾಯಮಾನವಾಗಿ ಕಾಣುತ್ತದೆ. ಸುವಕ್ಷೋಜಕುಂಭಾಂ ಸುಧಾಪೂರ್ಣಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾ ಸೇಂದುಬಿಂಬಾಂ ಸದಾ ನೋಷ್ಠಬಿಂಬಾಂ ಭಜೆ ಶಾರದಾಂಬಾಂ ಮಜಸ್ರಂ ಮದಂಬಾಂ. दयार्द्रां करे ज्ञानमुद्रां कलाभिर्विनिद्रां कलापै सुभद्रां पुरस्त्रीं विनिद्रां पुरस्तुङ्गभद्रां भजे शारदांबां मजस्रं मदंबां. ರಾಜಕುಮಾರಿ ಮಯೂರಿ ದೇವಿ ಹೀಗೆ ಅಮ್ಮನವರ ಜೊತೆ ಮಾತನಾಡುತ್ತಾ ಅಮ್ಮನವರೊಂದಿಗೆ ಬಹಳ ಆತ್ಮೀಯವಾಗಿದ್ದಳು. ಅಮ್ಮನವರು ಕೂಡ ಮಯೂರಿಯ ಕಷ್ಟ ಸಮಯಗಳಿಗೆ ಪರಿಹಾರ ಸೂಚಿಸುತ್ತಾಳೆಂದು ಪ್ರತೀತಿ ಇತ್ತು. ಮಯೂರಿ ದೇವಿ ಮತ್ತು ಅಮ್ಮನವರ ಸ್ನೇಹ, ಅವರುಗಳು ಏಕಾಂತದಲ್ಲಿ ಚದುರಂಗ ಪಗಡಿಯನ್ನು ಆಡುತ್ತಿದ್ದರೆಂದು ಜನಾಭಿಪ್ರಾಯವಾಗಿತ್ತು. ಈ ಖ್ಯಾತಿ ದೇಶ ವಿದೇಶಗಳಿಗೂ ಹಬ್ಬಿತ್ತು.
ಇಷ್ಟೆಲ್ಲ ಸುಭಿಕ್ಷವಾದ ರಾಜ್ಯದಲ್ಲೂ ಕೂಡ ಒಳಗಿನ ಶತ್ರುಗಳು ಹೆಚ್ಚುತ್ತಲೇ ಇದ್ದರು. ಅಧಿಕಾರದ ಆಸೆ, ರಾಜ್ಯ ಪಾಲನೆಯ ಕುರ್ಚಿ ಅವರುಗಳು ಒಳಗೆ ಸಂಚು ಮಾಡಲು ಪ್ರೇರೇಪಿಸುತ್ತಿತ್ತು. ಚಕ್ರಾಪುರ ರಾಜ್ಯಕ್ಕೆ ಅಂತಹ ಅಪಾಯಕಾರಿ ಒಳಶತ್ರುಗಳು ಮುಖ್ಯವಾಗಿ ಮೂವರಿದ್ದರು. 3 ಜನಕ್ಕೂ ಶ್ರೀಚಕ್ರದ ಮೇಲೆ ಕಣ್ಣು. ಹೇಗಾದರೂ ಮಾಡಿ ಆ ಶ್ರೀಚಕ್ರವನ್ನು ಅಪಹರಿಸಿ ತಮ್ಮ ವಶಪಡಿಸಿಕೊಂಡರೆ ಇನ್ನು ಮುಂದೆ ಈ ಚಕ್ರಾಪುರ ಸಂಸ್ಥಾನವನ್ನು ತಾವು ಆಕ್ರಮಿಸಿಕೊಳ್ಳಬಹುದು ಎಂಬುದು ಅವರ ಲೆಕ್ಕಾಚಾರವಾಗಿತ್ತು. ಮೊದಲನೆಯ ಶತ್ರುವಾಗಿ ಸೇನಾಪತಿ ಹೊಂಚು ಹಾಕುತ್ತಿದ್ದ. ಇಡೀ ರಾಜ್ಯದ ಸೇನಾ ಬಲ ನನ್ನೊಟ್ಟಿಗಿದೆ. ಎದುರಾಳಿಯಷ್ಟೇ ಬಲಶಾಲಿಯಾದರೂ ಸರಿ, ನನ್ನ ಪರಾಕ್ರಮದ ಮುಂದೆ ಅವರ ಸಾವು ನಿಶ್ಚಿತ. ನರಕವೇ ಅವರಿಗೆ ಗತಿ. ಇಷ್ಟು ಪರಾಕ್ರಮಶಾಲಿಯಾದ ನಾನು ಈ ಚಕ್ರಾಪುರಿ ರಾಜ್ಯವನ್ನಾಳಬೇಕು. ಆ ಶ್ರೀಚಕ್ರ ನನ್ನ ಕೈವಶವಾಗಬೇಕು. ಎರಡನೆಯದಾಗಿ ಆಸ್ಥಾನ ಪಂಡಿತರು. ಇವರು ಆಸ್ಥಾನ ಪಂಡಿತರಾಗಿದ್ದರೂ ಮಾಟ, ತಂತ್ರ, ವಿದ್ಯೆಗಳಂಥ ವಾಮಾಚಾರ ವಿದ್ಯೆಯನ್ನು ಬಲ್ಲಂಥ ಮಾಂತ್ರಿಕರೂ ಆಗಿದ್ದರು. ರುಂಡಮಾಲಿನಿ, ಆ ಶ್ರೀಚಕ್ರ ನನ್ನ ಕೈವಶವಾದರೆ ನನಗೆ ರಕ್ತಾಭಿಷೇಕ ತಾಯೇ. ಆ ಶ್ರೀಚಕ್ರದ ಶಕ್ತಿ ತಿಳಿಯದೆ ಸುಮ್ಮನೆ ಆ ಮಹಾದೇವಿ ಮುಂದೆ ಇಟ್ಟು ವ್ಯರ್ಥ ಮಾಡಿದ್ದಾರೆ. ಆ ಶ್ರೀಚಕ್ರ ನನ್ನ ಕೈವಶವಾಗಲೇಬೇಕು. ಅದರಿಂದ ನಾನು ಪ್ರಪಂಚ ಗೆಲ್ಲಲೇಬೇಕು. ತಾಯೇ ರುಂಡಮಾಲಿನಿ, ಕರುಣಿಸು. ತಾಯೇ ಅನುಗ್ರಹಿಸು. ಮೂರನೆಯ ಶತ್ರು. ಅದೇ ಇದೇನಿದು? ಪುಟಗಳೆಲ್ಲ ಕಿತ್ತೋಗಿದೆ. ಮುಂದೆ ಏನಾಯ್ತು ಅಂತ ತಿಳ್ಕೊಳ್ಳೋದು ಹೇಗೆ? ಕುತಂತ್ರದಿಂದ, ಕುಯುಕ್ತಿಯಿಂದ ಯುವರಾಣಿ ಮಯೂರಿ ದೇವಿಯನ್ನು ಹತ್ಯೆಗೈಯಲಾಯಿತು. ಯಾಕೆ ಕಲ್ಲ ಕೂತ್ಬಿಟ್ಟೆ? ನಿನ್ ಕಣ್ಣು ಎದುರಿಗೆ ನಮ್ಗೆ ಅನ್ಯಾಯ ನಡೆದಾಗ ಸುಮ್ಮನೆ ಆಗ್ಬಿಟ್ಟಿಲ್ಲ. ಧರ್ಮ ಸಂಸ್ಥಾಪನೆಗೆ ಅಂತ ಶ್ರೀಚಕ್ರ ಕೊಟ್ಟ ನಿನಗೆ ಆ ದುಷ್ಟನ
ಸಂಹಾರ ಮಾಡೋ ಶಕ್ತಿ ಇರಲಿಲ್ವಾ? ಎಂತೆಂಥದೋ ಘನಘೋರ ಯುದ್ಧಗಳಲ್ಲಿ ನಿನ್ನ ಹೆಸರು ಹೇಳಿದ್ರೆ ಸಾಕಾಗ್ತಿತ್ತು. ಸಾವಿರಾರು ಶತ್ರುಗಳನ್ನ ಕೊಚ್ಚೋ ಶಕ್ತಿ ಆವಾಹನೆ ಆಗ್ತಿತ್ತು. ಈಗ ಇದ್ಯಾರೋ ಕ್ಷುಲ್ಲಕ ದುಷ್ಟರು ನಿನ್ನ ಕಣ್ಣೆದುರಿಗೆ ನಮ್ಮ ಬೆನ್ನ ಚೂರಿ ಹಿಡಿಯುವಾಗ ಕೂಗಿ ಕರೆದರು. ಕಲ್ಲ ಕೂತ್ಬಿಟ್ಟಿಯಲ್ಲ, ಯಾಕೆ? ಅಂದಮೇಲೆ ನೀನಿರೋದೆ ಸುಳ್ಳು. ಶ್ರೀಚಕ್ರನು ಸುಳ್ಳು. ನಾವು ನಿನಗೆ ಪೂಜೆ ಮಾಡೋದು ಸುಳ್ಳು. ಎಲ್ಲ ಸುಳ್ಳು. ನೀನು ಸುಳ್ಳು. ನನಗೆ ಮರು ಜನ್ಮ ಅಂತ ಇರೋದೇ ಆದರೆ ನಿನಗೆ ವೈರಿಯಾಗಿ ಹುಡ್ತಿದೆ. ನಿನ್ನೆದುರಿಗೆ ನಿನಗೆ ಅವಮಾನ ಆಗೋ ಹಾಗೆ ಮಾಡ್ತೀನಿ. ನಿನ್ನ ಮೇಲೆ ಆಣೆ. ಈ ಚಕ್ರಾಪುರಿ ಕ್ಷೇತ್ರದ ಶ್ರೀಚಕ್ರದ ಹಿಂದೆ 106 ವರ್ಷಗಳ ಇತಿಹಾಸವೇ ಇದೆ ಅಂತ ವಿರೂಪಾಕ್ಷ ಶಾಸ್ತ್ರಿಗಳು ಹೇಳ್ತಿದ್ರು. ಆದರೆ ಈ ಕತೆ ಗೊತ್ತೇ ಇರಲಿಲ್ಲ. ಈ ಕಥೆ ವಿರೂಪಾಕ್ಷ ಶಾಸ್ತ್ರಿಗಳಿಗೂ ಗೊತ್ತಿಲ್ಲ ಅನಿಸುತ್ತೆ. ಹಾಗಿದ್ರೆ ಈ ಇತಿಹಾಸದ ಪ್ರಕಾರ ಅವತ್ತಿನ ಆ ರಾಜಕುಮಾರಿ ಮಯೂರಿ ದೇವಿ ಇವತ್ತಿನ ಸುಂದರಿಯಾಗಿ ಹುಟ್ಟು ಬಂದಿದ್ದಾಳ. ಅದಕ್ಕೆ ಸುಂದರಿ ಈ ಜನ್ಮದಲ್ಲಿ ಅಮ್ಮನವರು ಶತ್ರುವಾಗಿ ಹುಟ್ಟಿದಾಳ. ಎಲ್ಲ ಒಂದಕ್ಕೊಂದು ಕೊಂಡಿ ಹಾಕೊಂಡಿವೆಯಲ್ಲ. ಈ ಪುಸ್ತಕದಲ್ಲಿರೋ ರಾಜಕುಮಾರಿ ಚಿತ್ರ ಥೇಟ್ ಸುಂದರಿನೇ ಹೋಲುತ್ತೆ. ಸ್ವಭಾವ ಕೂಡ ಅದೇ ಹಠ, ಅದೇ ರೋಷ. ಸುಂದರಿಗೂ ಈ ವಿಚಾರಗಳ್ಯಾವುದೂ ಗೊತ್ತಿಲ್ಲ. ಆಗ ಮಾಡಿದ ತಪ್ಪನ್ನೇ ಈಗ ತಿದ್ದುಕೊಳ್ಳೋಕ್ಕೋಸ್ಕರ ಅಮ್ಮನವರೇ ಪ್ರತಿ ಕ್ಷಣ ಅವಳ ಬೆಂಗಾವಲಿಗೆ ನಿಂತು ಕಾಯ್ತಿದ್ದಾರೆ ಅಂತ ಅನಿಸುತ್ತೆ.
ಅಮ್ಮ ತಾಯಿ, ನಿನ್ನ ಮಾಯೆ, ನಿನ್ನ ಲೀಲೆ ನಿನಗೇ ಅರ್ಥವಾಗಬೇಕು. ಈ ನಿನ್ನ ಅವತಾರ ನಾಟಕದಲ್ಲಿ ನನ್ನ ಪಾತ್ರವೇನಮ್ಮ? ಈ ಊರು ಬಿಟ್ಟು ಹೋಗಬೇಡ, ಈ ದೇವಸ್ಥಾನ ಬಿಟ್ಟು ಹೋಗಬೇಡ. ಸಮಯ ಬಂದಾಗ ನಿನ್ನಿಂದಲೂ ನನಗೆ ನೆರವು ಬೇಕಾಗುತ್ತೆ. ನೀನು ನನ್ನ ಜೊತೆ ಆದರೆ ನಾನು ನಿನ್ನ ಆಸೆನ ಪೂರೈಸ್ತೇನೆ. ಅಮ್ಮ ತಾಯಿ, ಶರಣು ಅಮ್ಮ, ಶರಣು ತಾಯಿ, ಶರಣು ಶರಣು. ನಿಲ್ಲಿ ಅಲ್ಲೇ. ಇನ್ನು ನಿಮಗೆ ಈ ಮನೆಗೆ ಪ್ರವೇಶ ಇಲ್ಲ. ಯಾಕೆ ಸ್ವಾಮಿ ಹಾಗಂದ್ರಿ? ನಾನೇನು ತಪ್ಪು ಮಾಡಿದೆ? ಪ್ರಶ್ನೆಗಳು ಚರ್ಚೆಗಳು ಬೇಕಾಗಿಲ್ಲ. ಯಾಕೆ ಅಂತ ನಿಮಗೆ ಗೊತ್ತಿದೆ. ಹಾಗಂದ್ರೆ ಏನರ್ಥ? ಈ ಮನೆಗೆ ನಿಮಗೆ ಪ್ರವೇಶ ಇಲ್ಲ ಅಂತ ಅರ್ಥ. ಈ ಮನೆ ಒಳಗಡೆ ನೀವು ಕಾಲಿಡಬೇಡಿ ಅಂತ ಅರ್ಥ. ಈ ಮನೆಯಲ್ಲಿ ನಿಮಗೆ ಸ್ಥಾನ ಇಲ್ಲ ಅಂತ ಅರ್ಥ. ಇನ್ನೂ ಬಿಡಿಸಿ ಹೇಳ್ಬೇಕಾ? ಅರ್ಥವಾಯಿತು. ನನ್ನ ಮೇಲಿನ ಈ ನಿಷೇಧಕ್ಕೆ ಕಾರಣ? ಈ ಮನೆಯಿಂದ ಹೋಗ್ಬೇಕಾದ್ರೆ ನೀವು ಕಾರಣ ಹೇಳಿದ್ದ, ಹಾಗೆ ಈ ಮನೆಯಿಂದ ನಿಮ್ಮನ್ನ ಹೊರಗಾಕೋದಕ್ಕೂ ಕಾರಣ ಹೇಳಬೇಕಾಗಿಲ್ಲ. ನಾನು ಹೋಗಿದ್ದು ಸಕಾರಣ, ಆದರೆ ನೀವು ವಿನಾಕಾರಣ ನನ್ನನ್ನು ಹೊರಗಿಡ್ತಿದ್ದೀರಿ. ಇನ್ನು ಮುಂದೆ ಎಲ್ಲೇ ಹೋಗಬೇಕಾದ್ರೂ ನಿಮಗೆ ಕಾರಣ ಹೇಳೇ ಹೋಗ್ತೀನಿ. ಮೊದಲು ಶಾಂತರಾಗಿ. ಅಲ್ಲೇ ನಿಲ್ಲಿ ಅಂತೆ. ನೀವು ಇಷ್ಟ ಬಂದಾಗ ಹೋಗೋದಕ್ಕೆ, ಇಷ್ಟ ಬಂದಾಗ ಬರೋದಕ್ಕೆ ಇದು ಧರ್ಮಚಕ್ರ ಅಲ್ಲ. ವಿರೂಪಾಕ್ಷ ಶಾಸ್ತ್ರಿಗಳ ಮನೆ ಅಂದ್ರೆ ಒಂದು ನಿಯಮ ಇದೆ, ಒಂದು ಕಟ್ಟಳೆ ಇದೆ. ಅದನ್ನು ಮೀರಿದಿರಿ ನೀವು. ಇತ್ತೀಚೆಗೆ ನಿಮ್ಮ ವರ್ತನೆ ಹದ್ದು ಮೀರಿ ಹೋಗ್ತಾ ಇದೆ. ಹೊಟ್ಟೆಗೆ ಸಿಕ್ಕಿಲ್ಲ, ಅದಕ್ಕೆ ಸುತ್ತಾಡ್ಕೊಂಡು ನಾಯಿ ಬಾಲ ಅಳ್ಳಾಡಿಸ್ಕೊಂಡು ಬಂದಾಗೆ ಇಲ್ಲಿಗೆ ಬಂದಿದ್ದೀರಾ. ನಿಮ್ಮ ಮುಖ ನೋಡೋದಕ್ಕೂ ನನ್ಗಿಷ್ಟ ಇಲ್ಲ. ಹೋಗಿ ಇಲ್ಲಿಂದ. ಈಗ ನನ್ನಿಂದ ಅಪರಾಧವಾಗಿದೆ, ಕ್ಷಮೆ ಇರಲಿ. ಆದರೆ ಇನ್ನು ಮುಂದೆ ಇಲ್ಲೇ ಇರಬೇಕಾದ ಅನಿವಾರ್ಯತೆ ಇದೆ. ನಿಮಗೆ ಸಮಾಧಾನವಾಗದಿದ್ದರೆ ನಾನು ನಿಮ್ಮ ಪಾದಕ್ಕೆ ಸಾಷ್ಟಾಂಗ ಹಾಕ್ತೀನಿ. ನಂಗಿಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡಿ. ನನಗೆ ನಿಮ್ಮ ಅವಶ್ಯಕತೆ ಇಲ್ಲ. ಆದರೆ ನನಗಿದೆ. ನಾನಿಲ್ಲಿ ಇರಬೇಕಾದ್ದು ನಿಮಗೋಸ್ಕರ ಅಲ್ಲ, ಅಮ್ಮನವ್ರ ಸೇವೆಗೋಸ್ಕರ. ಅಮ್ಮನವ್ರ ಸೇವೆ ಮಾಡಬೇಕು ಅಂತ ಅಂದ್ರೆ ಹೋಗಿ ಈ ದೇವಸ್ಥಾನದ ಛತ್ರಿಗೆ, ಅಲ್ಲಿ ಭಿಕ್ಷಕರೆಲ್ಲ ಇರ್ತಾರೆ, ಒಂದು ಮೂಲೆ ಹುಡುಕೊಂಡು ಅಲ್ಲೇ ಬಿದ್ದಿರಿ. ಸ್ವಾಮಿ, ನಾವು ನೀವು ಎಲ್ಲರೂ ಅಮ್ಮನವ್ರ ಮುಂದೆ ಭಿಕ್ಷಕರೇ. ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡೋರು ಅವರು ಹೊಟ್ಟೆ ಪಾಡಿಗೆ ಬಿಡ್ತಾರೆ. ಆದರೆ ನಾವು ದೇವಸ್ಥಾನದ ಒಳಗಡೆ ಸೇರಿಕೊಂಡು ನಮ್ಮ ಸ್ವಾರ್ಥಕ್ಕೋಸ್ಕರ ಬೇಡ್ಕೋತೀವಿ. ಹಠ ಮಾಡಬೇಡಿ. ನಾನು ಇಲ್ಲಿರೋದು ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಶ್ರೇಯಸ್ಸಿಗೆ. ದಾರಿ ಬಿಡಿ. ನಿಮ್ಮ ಮಾತುಗಳು ಚರ್ಚೆಗಳು ನನಗೆ ಬೇಕಾಗಿಲ್ಲ. ನಿಮ್ಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಹೋಗಿ. ಹೋಗಿ ಇಲ್ಲಿಂದ. ಆಯ್ತು ಸ್ವಾಮಿ ಶಾಸ್ತ್ರಿಗಳೇ, ಹಣೆ ಬರಕ್ಕೆ ದೊಡ್ಡನಾಕ ಹೊಣೆನ ಹಾಳಾಗಿ ಹೋಗಿ. ನಾನು ವಾಪಸ್ ಬಂದಿರೋದು ನೀವು 3 ಹೊತ್ತು ಊಟ ಹಾಕ್ಲಿಂತಲ್ಲ. ನಿಮಗೆ ಗೊತ್ತಿರೋದ ವಿಚಾರಗಳು ನನಗೆ ಗೊತ್ತಿದೆ. ನೀವು ಕೋಶ ಓದಿರ್ಬೋದು, ದೇಶ ತಿರುಗಿರ್ಬೋದ್ರಿ, ಆದ್ರೆ ನಿಮ್ ಭವಿಷ್ಯ ಗೊತ್ತಿರೋದು ನನಗೆ ಮಾತ್ರ. 10 ತಲೆ ಇಟ್ಕೊಂಡಿದ್ದ ರಾವಣ ವಿಭೀಷಣದ ಮಾತು ಕೇಳಲಿಲ್ಲ, ಸರ್ವನಾಶ ಆಗೋದ. ಈಗ ನೀವು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಿಮಗೂ ಅದೇ ಗತಿ. ಆ ತಾಯಿನ ಅಷ್ಟು ದೇಶ ಸುಂದರಿ ನಿಮ್ಮನ್ನ ಸೊಸೆ ಆಗೋದಕ್ಕೆ ಯಾಕೆ ಒಪ್ಕೊಂಡಿದ್ದಾಳೆ ಗೊತ್ತಾ? ನನಗೆ ಗೊತ್ತಿದೆ. ಅವಳ ಜನ್ಮ ರಹಸ್ಯ ನನಗೆ ಗೊತ್ತಿದೆ.